ಒಬ್ಬ ಮನುಷ್ಯನು ದಿನಾಲು ಪತ್ರಿಕೆಯನ್ನು ಓದುತ್ತಿದ್ದನು. ಒಂದು ದಿನ ಅವನು ಪ್ರಕಾಶಕರನ್ನು ಭೇಟಿಯಾಗಿ, ನಿಮ್ಮ ಪತ್ರಿಕೆಯಲ್ಲಿ ಪ್ರತಿ ತಿಂಗಳು ಪೋಸ್ಟರ್ಗಳ ಪುನರಾವರ್ತನೆ ಆಗ್ತದೆ, ಅದು ಯಾಕೆ ಅಂತ ಕೇಳಿದ. ಅದಕ್ಕೆ ಸಂಪಾದಕರು ನಗುತ್ತಾ, ನಾವು ಎಲ್ಲ ರೀತಿಯ ಆಕಾಂಕ್ಷೆಗಳನ್ನು ಪೂರೈಸಬೇಕಾಗ್ತದಲ್ವಾ, ಅದಕ್ಕಾಗಿ ನಾವು ಹೀಗೆ ಮಾಡ್ತೇವೆ ಅಂದನು. ಕೆಲವರು ತಪ್ಪನ್ನು ಕಂಡುಹಿಡಿಯುವ ಉದ್ದೇಶದಿಂದಲೇ ಪತ್ರಿಕೆಯನ್ನು ಓದುತ್ತಾರೆ, ಆದುದರಿಂದ ನಾವು ಅವರನ್ನು ಸಹ ಸಂತೋಷಪಡಿಸಲು ಬಯಸ್ತೇವೆ ಅಂದನು. ಇದು ಒಂದು ಉತ್ತೇಜಕ ಕಥೆಯಾಗಿರಬಹುದು, ಆದರೆ ಇದರಲ್ಲಿ ಕಲಿಯಬೇಕಾದ ಪಾಠವಿರುತ್ತದೆ. ಸಂಪಾದಕರು ಹೇಳಿದಂತೆಯೇ ಅನೇಕರು ತಾವು ಸೇವಿಸುವ ಆಹಾರದ ವಿಷಯದಲ್ಲಿಯೇ ಅನೇಕ ಟೀಕೆಗಳನ್ನು ಮಾಡ್ತಾರೆ. ಖರೀದಿಗೆ ಹೋದವರು ಅಂಗಡಿಯಲ್ಲಿನ ಮಾರಾಟ ಮಾಡುವ ವ್ಯಕ್ತಿಗೆ ಅಸಮಾಧಾನ ತೋರಿಸಿ ಅವರನ್ನು ಟೀಕಿಸ್ತಾರೆ. ತಮ್ಮ ಹಳೆಯ ಶಾಲಾ ಕಾಲೇಜುಗಳಲ್ಲಿ ಇದ್ದಂತಹ ಕೊರತೆಗಳ ಬಗ್ಗೆ ಟೀಕಿಸ್ತಾರೆ. ಇತರರಲ್ಲಿ ತಪ್ಪನ್ನು ಹುಡುಕಿ ಅವರನ್ನು ತಿದ್ದುವುದು ಒಳ್ಳೆಯದು, ಆದರೆ ಅದೇ ನಮ್ಮ ಹವ್ಯಾಸವಾಗಬಾರದು. ಇತರರಲ್ಲಿನ ತಪ್ಪುಗಳನ್ನು ಕಂಡುಹಿಡುವುದನ್ನು ಬಿಟ್ಟು ಅವರಲ್ಲಿನ ಒಳ್ಳೆಯ ಸ್ವಭಾವಗಳನ್ನು ಗಮನಿಸಿ ಇತರರನ್ನು ಹೊಗಳಿರಿ ಮತ್ತು ಪ್ರೋತ್ಸಾಹಪಡಿಸಿರಿ. ನಾವು ನಮ್ಮ ಒಂದು ಬೆರಳನ್ನು ಇತರರಿಗೆ ತೋರಿಸಿದರೆ ಉಳಿದ 4 ಬೆರಳುಗಳು ನಮ್ಮ ಕಡೆಗೆ ತೋರಿಸ್ತದೆ ಅನ್ನುವುದನ್ನು ಮರೆಯಬಾರದು. ಇತರರಲ್ಲಿನ ತಪ್ಪನ್ನು ಹುಡುಕುವುದನ್ನು ಬಿಟ್ಟು ನಿಮ್ಮಲ್ಲಿನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿರಿ. ಆಗ ನೀವು ಸಂತೋಷವಾದ ಜಯಶಾಲಿಯಾದ ಜೀವನವನ್ನು ನಡೆಸಬಹುದು. ನಿಮಗೆ ತೀರ್ಪು ಆಗದಂತೆ ನೀವು ತೀರ್ಪು ಮಾಡಬೇಡಿ, ನೀವು ಮಾಡಿದ ತೀರ್ಪಿನಿಂದಲೇ ನಿಮಗೂ ಆಗುವುದು ಎಂದು ಬೈಬಲ್ ಹೇಳುತ್ತದೆ.